ಯವ್ವ ಲೇ ಪೊದ್ದಿ, ಲೇ ಪೊದ್ದಿ. ಅಯ್ಯಯ್ಯಯ್ಯ, ಏನ್ ಮನೆಯಾಗದ್ ಯಾರು ಇತ್ತಾರೋ ಏನ್ ಕತಿಯೋ. ಒಬ್ರು ಕೂಳ್ ಹಾಕಂಗಿಲ್ಲ, ನೀರ್ ಹಾಕಂಗಿಲ್ಲ, ಈ ಮುದುಕಿ ಅಂತ ಹೇಳ್ಬಿಟ್ಟು ನೋಡಂಗಿಲ್ಲ. ಅದಕ್ಕೆ ಹೇಳೋದು ಕಣ್ರಪ್ಪ, ವಯಸ್ಸಾದ್ಮೇಲೆ ಮುದುಕಿಯರು ಬದುಕಿರಬಾರ್ದು ಅಂತ ಹೇಳ್ಬಿಟ್ಟು. ಯಾರನ್ನ ನೋಡ್ಕತ್ತಾರ, ಒಬ್ರು ನೋಡ್ಕೊಳಕ್ಕಿಲ್ಲ. ಅಯ್ಯೋ ಲೇ ಪೊದ್ದಿ, ಎಲ್ಲ ಹಾಳಾಗೋದೆ, ಬಾರ್ಲೆ. ಈ ಮನೆಯಾಳಿ ಇವಳು ನಿಧಿ, ನಿಧಿ. ಎಜ್ಜಿದೊಂದು ಕಾಟ, ಯಾವಾಗ ಒಟ್ಟ 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 ಅಂತಿರ್ತಾಳೆ. ಸುಮ್ಮನೆ ಇರೋದಿಲ್ವಲ್ಲ ಈ ಅಜ್ಜಿ. ದೇವ್ರೇ, ಯಾವಾಗ ಕರ್ಕಂತೀಯ ನಮ್ಮ ಅಜ್ಜಿನ ಮೇಲ್ಗಡಿಕೆ? ನೀನೇ ಕರ್ಕಂತೀಯ ಇಲ್ಲ ನಾನೇ ಕಳಿಸ್ಲಾ? ಏನಜ್ಜಿ ಹಾಳಾಗಿ ಎಲ್ಲೋಯ್ತೀರೇ ಮನೆಯಾಗ ಎಲ್ಲನೂ? ಎಲ್ಲೋಯ್ತೀರಾ? ಅಯ್ಯೋ ನನ್ನ ಮೊಮ್ಮಗ ಇರಬೇಕಿತ್ತು. ನನ್ನ ಮೊಮ್ಮಗ ಇದ್ದಿದ್ರೆ ಹೆಂಗೆ ನೋಡ್ಕೊಬಿಡೋನು. ಅವನ ಪಾಪ ಎಲ್ಲೋದ್ನೋ ಏನೋ ಹೊಲದ ಕಡೆ. ನೀನು ಇದೆಯಾ ಸುಮ್ಮನೆ ನೆನೆಯ. ನೀನು ನಮ್ಮನೆ, ನೀನೇನು ಮೊಮ್ಮಗಳಲ್ಲ ನನಗೆ. ನೀನು ಯಾರೋ ಅದಕ್ಕೆ ನಾನು ಸಂದಾಕ ನೋಡ್ಕೊಳಕ್ಕಿಲ್ಲ. ನೀನಂತೂ ಬಿಡು, ಬೊಲು ಜಂಬುದ್ ಕೋಳಿ ನೀನಂತೂ. ಏನು ಆಕಾಶದಿಂದ ಉದುರು ಬಿಟ್ಟವಳೆ ಅನ್ನಂಗೆ ಏನಿಯ ಮಾತಾಡ್ತಾಳೆ. ಅಜ್ಜಿ, ಇನ್ನು ಶಾನೆ ವರ್ಷ ಬದುಕಿರ್ಬೇಕು ಅಂತ ಹೇಳಿದ್ರೆ ಸುಮ್ಕಿರು, ಬಾಯಿ ಮುಚ್ಕೊಂಡು. ಇಲ್ಲ ಈಗಲೇ ಹೊಗೆ ಹಾಕಿಸ್ಕೊಂಡ್ರು ಪರವಾಗಿಲ್ಲ ಅಂತ ಏನಾರ ನಿನ್ನ ಮನ್ಸಾಗಿದ್ರೆ ಆಯ್ತು. ಹೊಗೆ ಹಾಕಿಸ್ಕೋಬೇಕು ಅನ್ನಂಗಿದ್ರೆ ಹೇಳ್ಬಿಡು, ನಾನು ಹಾಕ್ಸ್ತೀನಿ ಹೊಗೆಯ. ಅಯ್ಯಯ್ಯಯ್ಯ ಪದ್ದಿ, ಮನೆಯಾಳ್ ಸೊಸೆ ಬಾರೆ ಇಲ್ಲಿ, ಬಾರೆ ನೋಡ್ ಬಾರೆ. ನಿನ್ನ ಮಗಳು ಯಾ ಪಾಟಿ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ನನ್ನು ನೇನಿಯೇ ಸಾಯಿಸ್ತೀನಿ ಅಂತ ಹೇಳೋ ಲೆವೆಲ್ಗೆ ಮಾತಾಡ್ತಾವಳು. ಬಾರ್ಲೆ ಪದ್ದಿ. ಅಯ್ಯೋ ಅತ್ತೆ, ಶುರುವಾಯ್ತಾ ನಿಮ್ಮಿಬ್ರು ಜಗಳ? ಶುರುವಾಯ್ತಾ? ನೋಡೆ ಮನೆಯಾಳಿ ನಿನ್ನ ಮಗಳನ್ನ ನೋಡೆ, ಹೆಂಗ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ನೋಡೆ. ನೋಡು ನೋಡು, ನನ್ನು ನೆನೆಯ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾಳೆ ಕಣ್ಲೆ. ನಾನು ಹೇಳ್ದೆ ಬ್ಯಾಡ ಬ್ಯಾಡ, ಇವಳನ್ನ ಸಾಕೊಳ್ಳೋದು ಬ್ಯಾಡ ನಮ್ಮ ಮನೆಯಾಗೆ. ಯಾವಳೋ ಇವಳು ಹಂಗೆ ಹಿಂಗೆ ಅಂತ ಹೇಳ್ದೆ. ನೀನು ಕೇಳಿಸ್ಕೊಂಡ? ಇಲ್ಲ ಕಣಮ್ಮ, ಸಾಕತ್ತೀನಿ 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 ಅಂತ ಹೇಳ್ಬಿಟ್ಟು ನಾನು ವಿರುದ್ಧವಾಗಿ ಸಾಕೊಂಡಿದ್ದಕ್ಕೆ ನೋಡ್ದ. ಇವತ್ತು ನೋಡ್ದ, ನಾಳೆಗೆ ಇನ್ನೂ ತಗೊಬತ್ತಾಳೆ ನೋಡ್ತಿರು. ತಲೆಗೆ ನೆನೆಯ ತಗೊಬತ್ತಾಳೆ ನಿನ್ಗಂತೂ. ನೋಡಮ್ಮ, ಯಾವಾಗೂ ಅಜ್ಜಿ ನೀನು ನಮ್ಮನೆ ಗುಟ್ಟದೊಳಲ್ಲ, ನೀನು ಕಂಡೋರು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಬೇಜಾರಾಗಿಲ್ವೇನಮ್ಮ? ಯಾವಾಗೂ ಹಿಂಗೆ ಹೇಳ್ತದೆ ಕಣಮ್ಮ, ಯಾವಾಗಲೂ ಹಿಂಗೆ ನೀ ಹೇಳೋದು. ಯಾರಿಗೆ ಬೇಜಾರಾಗಿಲ್ಲ ಹೇಳು? ಯಮ್ಮಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯಮ್ಮನ ಈಚೆ ಕಡೆ ಕಳಿಸ್ಬಿಡು. ನಾನಂತೂ ಇರಕ್ಕಿಲ್ಲ ಕಣಮ್ಮ, ನಾನಂತೂ ಇರಕ್ಕಿಲ್ಲ ಯಮ್ಮನ ಜೊತೆ. ಕಳಿಸ್ಬಿಡು ನೀನು ಯಮ್ಮನ ಈಚೆ ಕಡೆಗೆ. ನೆನೆಯ ಬ್ಯಾಡ, ಮಗಳು ಮನ್ಗೆ ಹೋಯ್ತೀನಿ ಅಂತ ಹೇಳ್ತಿರ್ತದಲ್ಲ, ಅತ್ತೆಗೆ ಫೋನ್ ಹಾಕ್ಬಿಟ್ಟು ಅತ್ತೆ ಮನೆಗೆ ಕಳಿಸ್ಕೊಟ್ಬಿಡು. ಅಯ್ಯೋ 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 ಲೇ ಮನೆಯಾಳಿ, ನಾನು ಈ ಮನೆಯಾಗ ಬಂದ್ಮೇಲೆನೇ ಮನೆಗೆ ಅದೃಷ್ಟ ಅನ್ನೋದು ತುಂಬಿ ತುಳುಕ್ತಿರೋದು ಗೊತ್ತೇನೆ. ನಾನು ಈ ಮನೆಗೆ ಬಂದ್ಮೇಲೆನೆಯ ನಿಮ್ಮ ಅಮ್ಮ ಇಷ್ಟಾರ ಮನೆ ಕಟ್ಟಿದ್ದು. ನಾನು ಬರಲಿಲ್ಲ ಅಂತ ಹೇಳಿದ್ರೆ ಮನೆನೂ ಕಟ್ಟಕ್ಕಾಯ್ತಿರ್ಲಿಲ್ಲ. ನನ್ನ ಕಾಲ್ಗುಣ ಅಂತದು ಕಣ್ಲೆ, ನನ್ನ ಕಾಲ್ಗುಣ ಅಂತದು. ನನ್ನ ಕಾಲ್ಗುಣ ಸಂದಕ್ಕಿರೋದಕ್ಕೆ ತಾನೇನೆ. ಎಲ್ರೂನು ಹೆಂಗೆ ಹೇಳ್ತಾರೆ, ಅಕ್ಕ ನಿನ್ನ ಕಾಲ್ಗುಣದಿಂದ ಪೊದ್ದಿ ದೊಡ್ಡ ಮನೆ ಕೊಟ್ಬಿಡ್ಲು ಅಂತ ಹೇಳ್ಬಿಟ್ಟು ಏಳೆ ಪೊದ್ದಿ ವಸಿ. ಯಮ್ಮನ್ ಸುಮ್ಮನೆ ಫಸ್ಟ್ ಕಳಿಸ್ಬಿಡು. ದೇವ್ರನ್ನ ಇರಿಟೇಷನ್ ಮಾಡ್ತಾಳೆ ನನಗಂತೂ. ತಡ್ಕೊಳಕ್ಕಾಗಿಲ್ಲ ಕಣಮ್ಮ, ಆ ಪಾಟಿ ಇರಿಟೇಷನ್ ಮಾಡ್ತಾಳೆ. ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ನಿಮ್ಮ ಅಜ್ಜಿದೆ ಯಾವಾಗೂ ಇದ್ದಿದ್ದೇನೆ ನೀ. ನಿಮ್ಮ ಅಜ್ಜಿದೆ ನಾನು ಹೊಸ್ದಾಗಿ ನೋಡ್ತಿದ್ಯಾ? ಹಂಗೆ ನೀ ಮೊಮ್ಮಗನ ಮೇಲೆ ಪಿರುತಿ ಶಾಣೆ ಅಲ್ವಾ? ಮೊಮ್ಮಗ ಇಕ್ತಾನೆ ಸುಮ್ಕಿರು, ಗಂಟ್ಲು ಕಟ್ಕೆ ಒಂದಿನ ಸರಿಯಾಗಿ ಇಕ್ತಾನೆ, ಆವಾಗ ಗೊತ್ತಾಯ್ತದೆ. ಹೋಗೋಗು ನೀನು. ಇದಕ್ಕೆ ಹೋಯ್ತೀನಿ ಅಂತ ಅಂದಲ್ಲ ದೇವಸ್ಥಾನಕ್ಕೆ, ಸ್ನಾನ ಎಲ್ಲ ಆಯ್ತೇನೋ? ಎಲ್ಲ ಹೂವು ಕಿತ್ತಿಕ್ಕಿದ್ದೀನಿ, ನಿಮ್ಮ ಅಪ್ಪ ಕಾಯಿ ಸುಲಿತೈತೆ, ತಗೊಬಿಟ್ಟು ಸರ್ನ ಹೋಗು. ಈ ಅಮ್ಮನಿಂದ ದೇವಸ್ಥಾನಕ್ಕೆ ಹೋಗೋ ಮನಸ್ಸೇ ಹೊಂಟಾಯ್ತು ಕಣಮ್ಮ ನನಗಂತೂ. ಯಾವಾಗೂ ಹಂಗೆ ಅಂತಿರೋದೇ ನೀ. ಬ್ಯಾರ್ಯಾರು ಮನೆಯಿಂದ ತಗೊಬಂದಿರೋದು ನಿನ್ನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮಗೂ ಮನ್ಸಿಗೆ ಬೇಜಾರಾಗಿಲ್ವೇನಮ್ಮ? ಅಮ್ಮ ಹೊಟ್ಟೆ ಸಿತಾಯ್ತೆ, ಏನ್ ಮಾಡಿದ್ಯಾ ತಿಂಡಿ? ನನ್ನ ಮುದ್ದಿನ ಮೊಮ್ಮಗ ಬಾರ್ಲಾ, ಮೊಮ್ಮಗನೇ ಬಾರ್ಲಾ. ನೋಡ್ದ? ಅಯ್ಯೋ ಮಗ ಪಾಪ ಹೊಸ್ಕೊಂಬಂದೈತೆ. ಆದ್ರೂ ಎಲ್ಲ ಅಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿರಲ್ಲ. ಮೊಮ್ಮಗನೇ ಬಾಪ ಕುಂತ್ಕಬಾ, ನಾನು ಹಿಂಗೆ ತಗೊಬಂದು ಕೊಡ್ತೀನಿ ತಿಂಡಿಯಾ. ಬಾಬಾ ಕುಂತ್ಕಬಾ, ಮುದ್ದಿನ ಮೊಮ್ಮಗನೇ ಕುಂತ್ಕಬಾ. ಅವನೇನ್ ಕೊಡುದು ದೊಬ್ಬಾಕಿ ಗನಂದರಿ ಕೆಲ್ಸಕ್ಕೆ ಹೋಗಿಲ್ಲ ಕಣತ್ತೆ. ಹೋಗಿರೋದು ಮನೆಯಾಳ ನನ್ನ ಮಗ ಕ್ರಿಕೆಟ್ ಆಡಕ್ಕೆ. ಎಲ್ಲ ಎಷ್ಟು ಕಿತ್ತಲ್ಲ ನಿಂಗೆ ಹೇಳೋದು, ನಾನು ಕ್ರಿಕೆಟ್ ಆಡಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು. ಅಮ್ಮ ಏನು ಆಡಿದಂಗೆ ಮನೆ ಕುತ್ಕೊಳ್ಳೋಕೆ ನಾನೇನು ಹುಡುಗಿನ ಹೇಳು? ಸುಮ್ಮನೆ ಮನೆ ಕುತ್ಕೊಂಡು ಏನು ಮಾಡಲಿ? ನೋಡು, ನಾನಂತೂ ಕ್ರಿಕೆಟ್ ಅಂದರೆ ನಂಗೆ ಜಾಸ್ತಿ ಇಷ್ಟ. ಕ್ರಿಕೆಟ್ ಆಡೋಕ್ಕೆ ಹೋಗಬೇಕು. ಲೇ ನಿನಗೇನ್ಲೇ ಕಷ್ಟ? ನಿನಗೇನು ಕಷ್ಟ ಹೇಳು? ನನ್ನ ಮೊಮ್ಮಗ ಕ್ರಿಕೆಟ್ ಆಡಕ್ಕೆ ಹೋದ್ರೆ ನಿನ್ಗೇನಾರ ಕಷ್ಟನೇನೋ? ಇಲ್ಲ ತಾನೆ? ಒಸಿ ಬಾಯಿ ಮುಚ್ಕೊಂಡು ಸುಮ್ಕಿರು. ಹೋಗಿ ಆಟಾಡೋ ವಯಸ್ಸಾಗ ಆಟಾಡಬೇಕು. ಗಂಡು ಮಕ್ಕಳು ಕುಂತಿ ಕೆಟ್ಟರು ಅಂತ ಹೇಳ್ಬಿಟ್ಟು ಬುದ್ಧಿಲ್ವೇನೆ? ಹೆಂಗ್ಸು ತಿರುಗಿ ಕೆಟ್ಲು, ಗಂಡ್ಸು ಕೂತ್ ಕೆಟ್ಟ ಅಂತ ಹೇಳ್ಬಿಟ್ಟು ಗಂಡು ಮಕ್ಕಳು ತಿರುಗ್ತಿರ್ಬೇಕಂಡ್ಲೆ, ತಿರುಗ್ತಿರ್ಬೇಕು. ಅಜ್ಜಿನಪ್ಪ ಯಾವಾಗೂ ನನ್ನ ಪರನೇನೆ. ಅಯ್ಯೋ ಮುದ್ದಿನ ಮೊಮ್ಮಗನೇ, ಏನು ತಲೆ ಕೆಡ್ಸ್ಕೊಬೇಡ ನೀನು. ಅವರು ಅವರು ಹಂಗಂದ್ರು ಹಿಂಗಂದ್ರು ಅಂತ ಹೇಳ್ಬಿಟ್ಟು ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಸರಿನಾ? ಎಲ್ಲನೂ ನಾನು ನೋಡ್ಕೊತೀನಿ. ನಿಂಗೆ ಏನಪ್ಪ ಬೇಕು? ತಿಂಡಿ ಬೇಕಾ? ಅದು ಎಂಥದ್ದು ಜುಮ್ ಅಂತ ಹೇಳ್ಬಿಟ್ಟು ಹೋಯ್ತೀನಿ ಅಂತ ಹೇಳ್ತಿದ್ದಲ್ಲ, ಆ ಜುಮ್ಗೆ ಹೋಗಕ್ಕಿಲ್ವಾ? ಜುಮ್ ಅಲ್ಲ ಜಿ, ಜಿಮ್ಮು. ಹೋಗ್ಲ ಮೊಮ್ಮಗನೇ, ದುಡ್ಡು ಕೊಡ್ತೀನಿ ನಾನೇ. ನೀ ಆ ಜಿಮ್ಗೆ ಹೋಗ್ಬೇಕು ನೀನು. ಹೋಗಿ ಸಂದಕದ ಹೆಂಗೋನು ಹೀರೋ ಥರ ಆಯ್ತೀನಿ ಅಂತ ಹೇಳ್ದಲ್ಲ, ಹೀರೋ ಥರ ಆಗ್ಬೇಕು ನೀನು. ನನ್ನ ಕಣ್ಣಾರೆ ನೋಡ್ಬೇಕು ನಾನು. ಹೀರೋ ಕಣ್ಣ ನ್ಯಾಯವಾಗಿ ಕಾಣಿಸಕ್ಕಿಲ್ಲ, ಇನ್ನು ಕಣ್ಣಾರೆ ಬೇರೆ ನೋಡ್ತಾಳಂತೆ. ಆಯ್ತಜ್ಜಿ ಆಯ್ತು, ನೀನು ಹೇಳ್ದೆ ಅಂತನಾದ್ರೂ ಜಿಮ್ಗೆ ಟೊಯ್ ಅಂತ ಹೋಗಿ ಟೊಯ್ ಅಂತ ಬರ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ನೋಡ್ತಿರೋ, ನೀನು ದುಡ್ಡು ಕೊಡೋದೇ ಅಜ್ಜಿ. ಜಿಮ್ಗೆ ಹೋಗ್ಬೇಕು ಅಂದ್ರೆ 4 ಮೊಟ್ಟೆ 5 ಮೊಟ್ಟೆ ಎಲ್ಲ ತಿನ್ಬೇಕು ಕಣಜ್ಜಿ. ಇಲ್ಲ
ಓ ಸಾವುಕಾಳದ ಏನೈತೆ ತಂದು ಕೊಡ್ತತ್ ನಿಮ್ಮಮ್ಮ ಬೇಸಾಕಿ ನಿಮ್ಮಜ್ಜಿಗೆ ಮೊಮ್ಮಗಳ ಮೇಲಿರೋ ಪಿರುತಿ ಮಾತ್ರ ಕಮ್ಮಿ ಆಗಕ್ಕಿಲ್ಲ ಬಿಡು. ಅಯ್ಯಯ್ಯಯ್ಯ ಎಜ್ಜಿಗೆ ಯಾಕಮ್ಮ ನನ್ನ ಕಂಡ್ರಾಗಕ್ಕಿಲ್ವಲ್ಲ ಯಮ್ಮಂಗೆ ಉರ್ದೋಯ್ತದಲ್ಲ. ಅಯ್ಯೋ ಇಂದಿನ ಕಾಲದ ಹಂಗೆ ನೆನೆಯ ಗಂಡು ಮಕ್ಳಂತೆ ಪಿರುತಿ ಜಾಸ್ತಿ, ಹೆಣ್ಣು ಮಕ್ಳಂದ್ರೆ ಪಿರುತಿ ಕಮ್ಮಿ. ಅದಕ್ಕೆ ನೆನೆಯ ಹಂಗೆ ಆಡ್ತದೆ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹೋಗಿ ಅಚ್ಚುಕಟ್ಟಾಗಲ್ಲೆಲ್ಲ ಹೂವು ಕಟ್ಟಿಕ್ಕಿದ್ದೀನಿ, ನೀಟಾಗಿ ಎತ್ಕೊಬಿಟ್ಟು ಹೋಗು. ನೀಟಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಿಟ್ಟು ಬಾ ಹೋಗು. ನೀನು ನೋಡು ಹೋಯ್ತೀನಿ ಶುಕ್ರವಾರ ಅಂತ ಹೇಳ್ತಿದ್ದೆ, ಇಷ್ಟೊತ್ತಾದ್ರೂ ಹೋಗಿಲ್ಲ. ನೀನು ಹೋಗು, ನೀನು ತಲೆ ಕೆಡಿಸ್ಕೊಂಡಿದ್ದಂಗೆ ಹೋಗು. ಸರಿ ಆಯಿತು ಅಜ್ಜಿ. ಸರಿ ಅಜ್ಜಿ, ಹೆಂಗನ ಮಾಡಿ ಬೇಗ 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 ಆ ನಿಧಿಗೆ ನಮ್ಮ ಅಕ್ಕಂಗೆ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡಜ್ಜಿ. ಅವಳು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ನಾನು ಒಬ್ಬನೇ ಮನೆಗೆ ಮಹಾರಾಜನ ಥರ ಇರ್ಬೋದು ಅಜ್ಜಿ. ಹ್ಞೂ ಅದೇ ಕೆಲಸದ ಮ್ಯಾಗೆ ನೀನಿಯ ಇವನಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೋಡ್ತಿರು ಮದುವೆ ಮಾಡಿ ಕಳಿಸ್ತಿರೋದೇ ನೀನಿಯ. ನಾನು ನಿಮ್ಮ ಅಮ್ಮಂತಾಗ ಮಾತಾಡ್ತೀನಿ, ಸುಮ್ಕಿರು. ನೀನು ಯಾಕೆ ಟೆನ್ಷನ್ ತಗತ್ತೀಯ? ಹೋಗು. ಅದು ಎಂಥದ್ದು ಜುಮ್ಗೆ ಹೋಯ್ತೀನಿ ಅಂತಿದ್ದಲ್ಲ, ಜುಮ್ಗೆ ಹೋಗ್ಬಿಟ್ಟು ಬಾ. ಮೊದಲು ನಾಷ್ಟ ಮಾಡ್ಕೊಂಡು ಹೋಗಪ್ಪ ನೀನು. ಹೋಗಿ ಕೈ ಕಾಲು ಮುಖ ತೊಳ್ಕೊಂಬಿಟ್ಟು ಬಾ ಹೋಗು. ನಾಷ್ಟ ತಗೊಬಿಟ್ಟು ಬರ್ತೀನಿ. ಸರಿ ಅಜ್ಜಿ, ಆಯಿತು. ನಿನ್ನ ಮಗಳಿಗೇನು ವಯಸ್ಸಾಗಿಲ್ವೇನೆ? ವಯಸ್ಸೇನಾದ್ರೂ ಗೊತ್ತಾಯ್ತೋ ಏನು? ವಯಸ್ಸು ಹೋಯ್ತಾಯ್ತು ನಿನ್ನ ಮಗಳಿಗೂ. ಆಗಲೇ ಯೋಸ್ ವರ್ಷ, ಒಂದು 18-19 ವರ್ಷದ ಮೇಲೆ ಆಗಿಲ್ವ? ಒಂದು 20 ವರ್ಷ ಆಗಿರ್ಬೇಕು ನಿನ್ನ ಮಗಳಿಗೂ ಅಲ್ವೇನೆ? ಸುಮ್ಮನೆ ನೀ ಯೋಸ್ ದಿನ ಅಂತ ಹೇಳ್ಬಿಟ್ಟು ನೀನು ಮನೆಗೆ ಮಾಡಿಕತ್ತೀಯ ಹೇಳು. ಯೋಸ್ ದಿನ ಅಂತ ಮಾಡಿಕತ್ತೀಯ? ಸುಮ್ಕೇನಿಯ ಮೊದಲು ಮದುವೆ ಮಾಡ್ಬಿಟ್ಟು ಕಳ್ಸೋದು ಹೆಂಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡು. ಹಿಂಗೇನಿಯ ಮಾಡಿಕೊಂಡು ಕುಂತ್ಕೊಂಡ್ರೆ ಆಯ್ತದ ಹೇಳು, ಆಯ್ತದ ಅಂತ ಹೇಳ್ಬಿಟ್ಟು ಸುಮ್ಮನೆ ಮೊದಲು ಯಾವ್ದನ ಒಂದು ಒಳ್ಳೆ ಹುಡುಗನ ಹುಡುಕ್ತೀನಿ, ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡು. ಅಯ್ಯಯ್ಯಯ್ಯಯ್ಯಯ್ಯ ಅತ್ತೆ, ನಂಗೆ ಗೊತ್ತು ಹೆಂಗ್ ಮದುವೆ ಮಾಡಬೇಕು ಹೆಂಗ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು. ನೀನು ಅತಿ ಸುಮ್ ಕುತ್ಕ. ನಾನೇ ನಿನ್ನ ಮೊಮ್ಮಗನ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ಗೇನು ಭಯವಾಯ್ತಾಯ್ತೇನು? ನಿನ್ನ ಮೊಮ್ಮಗನ್ ಕೊಟ್ಬಿಡ್ತೀನಿ, ಆಮೇಕಿಂದ ನೀನು ಎಲ್ಲಿ ಕಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ನಾನೇ ನಿಮ್ಮ ಮೊಮ್ಮಗನ್ ಕೊಟ್ಟಿನ ಮದುವೆ ಮಾಡೋಕ್ಕಿಲ್ಲ ಹೇಳು. ಒಳ್ಳೆ ಕಡೆ ಸಂಬಂಧನೇ ನೀನು ನೋಡ್ಬಿಟ್ಟು ನಾನು ಮದುವೆ ಮಾಡ್ತೀನಿ, ಸರಿನೇ? ಓ ನನ್ನ ಮೊಮ್ಮಗ ಇವಳನ್ನ ಮೂಸ್ ನೋಡ್ತಾನೆ ಅನ್ಕಂಡೆ. ಅದೆಲ್ಲ ಸುಳ್ಳು. ನನ್ನ ಮೊಮ್ಮಗ ಇವಳ ಕಡೆ ತಿರುಗುನುವೆ ನೋಡಕ್ಕಿಲ್ಲ. ಅವನು ಬಿಡು, ಅವನು ಹೆಂಗವನಿ ಅಂದರೆ ಅವನೆಲ್ಲನೂ ಇವಳ ಕಡೆ ಎಲ್ಲ ಎಲ್ಲಿ ನೋಡ್ತಾನೆ? ನನ್ನ ಮೊಮ್ಮಗಂಗೆ ಒಳ್ಳೆ ಕಡೆ ಹುಡುಕ್ಬಿಟ್ಟೇನಿಗೆ ಮದುವೆ ಮಾಡೋದು. ಸುಮಂಗೆ ಹೇಳಿವ್ನಿ. ಆಯ್ತು ನೀವು ಇಷ್ಟಪಟ್ಟಂಗೆ ಯಾವ ಕಡೆಯನ್ನ ಕೊಟ್ಟು ಮದುವೆ ಮಾಡಿ ಅತ್ತೆ. ಸರಿ ಇರಿ, ಹೋಯ್ತೀನಿ. ಅವಳು ದೇವಸ್ಥಾನಕ್ಕೆ ಹೊಂಟವಳೆ, ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡೋಣ, ಕೊಟ್ಬಿಟ್ಟು ಬರ್ತೀನಿ. ಮೊದಲು ನಾಷ್ಟ ಕೊಡು ನನಗೂ ನನ್ನ ಮೊಮ್ಮಗೂ. ನಾಷ್ಟ ಕೊಟ್ಬಿಟ್ಟು ಆಮೇಕಿಂದ ಅವಳಿಗೆ ಏನಾರ ಕೊಡು, ಏನಾರ ಬಿಡು. ಮೊದಲು ನಾಷ್ಟ ಕೊಡೋದು ಕಲ್ತ್ಕ. ಅದು ಬಿಟ್ಬಿಟ್ಟು ಬೇರೆದು ಎಲ್ಲನೂ ಮಾಡ್ತೀಯ, ನಾಷ್ಟ ಕೊಡೋದು ಮಾತ್ರ ಮಾಡೋಕ್ಕಿಲ್ಲ ನೀನಂತೂ. ಹೋಗೋಗು ಪಟ್ಪಟ ಅಂತ ಹೇಳ್ಬಿಟ್ಟು ನಾಷ್ಟ ಎತ್ಕೊಂಡ್ಬಿಟ್ಟು ಬಾ ಹೋಗು. ಅವನು ಹೊಸ್ಕೊಂಡು ಬಂದವನಿ ಪಾಪ. ಅವನು ಇಕ್ತಿದ್ದಂಗೆ ನೀನು ಯಾರು ಇಕ್ತೀಯಾ? ಸಮಾಧಾನ ಇಕ್ತೀನಿ. ಅಕ್ಕ ಹೇಳು ಅಕ್ಕ, ನನಗೇನೋ ಒಂದು ಗುಟ್ಟಾದ ವಿಷಯ ಹೇಳ್ಬೇಕು ಕಣಕ್ಕ. ಆದರೆ ನೀನು ಅಮ್ಮಂಗೆ ಫಿಟ್ಟಿಂಗ್ ಇಕ್ಬಿಡ್ತೀಯಾ ಅಂತ ಭಯ. ಒಂದು 500 ರೂಪಾಯಿ ಈ ಕಡೆ ಕೊಡ್ತೀಯಾ? ಏನು 500 ರೂಪಾಯಾ? ಹ್ಞೂ ಕಣಕ್ಕ, ಪ್ಲೀಸ್ ಕಣಕ್ಕ. ಏನಕ್ಕೋ ನಿಂಗೆ 500 ರೂಪಾಯಿ? ಅಮ್ಮಂಗೆ ಹೇಳ್ತೀನಿ, ಬೆಟ್ಟಿಂಗ್ ಆಡ್ತಿದ್ದೀಯೇನು? ಕ್ರಿಕೆಟ್ ಏನಾದ್ರು ನಿನ್ನ ಮನ್ಸಾಗ ಬರೀ ಅದೇನೇ ನೀಯ ಬರೋದು. ನಿನ್ನ ತಮ್ಮನ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ನೀಯ ಇಲ್ಲ. ಸುಮ್ಮನೆ ನೀನು ದೇವಸ್ಥಾನಕ್ಕೆ ಗಾಡಿ ಕರ್ಕೊಂಡ್ಬಿಟ್ಟು ಬರ್ತೀನಿ ಕಣಕ್ಕ. ಅದಕ್ಕೆ ಪ್ಲೀಸ್ 500 ರೂಪಾಯಿ ಕೊಡು. ನಿಧಿ ಬಾ ಬೇಗ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೀವಂತೆ. ಅಮ್ಮ ನನ್ನ ತಮ್ಮನ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾವ ದೇವಸ್ಥಾನಕ್ಕೆ. ಇಬ್ರು ಹೋಗ್ಬಿಟ್ಟು ಬರ್ತೀವಿ ಹೇಳಮ್ಮ. ಗಾಡಿನಾಗ ಹೋಗ್ಬಿಟ್ಟು ಹಂಗೆ ಗಾಡಿನಾಗ ಬರ್ತೀವಿ ಅಲ್ವೇನೋ? ಈಗ ಗೊತ್ತಾಗ್ತದೆ ನಿನ್ನ ಸೀಕ್ರೆಟ್ ಎಲ್ಲ. 500 ರೂಪೀಸ್ ಕೊಡ್ತೀನಿ, ಅದೇನು ಅಂತ ಹೇಳ್ಬಿಟ್ಟು ಹೇಳು. ಆಮೇಲೆ ನಿಂಗೆ 500 and 1000 ಬೇಕಾದರೂ ಕೊಡ್ತೀನಿ. ನನಗೆ ಅಂತ ಹೇಳ್ಬಿಟ್ಟು ಅಮ್ಮ ಪಾಕೆಟ್ ಮನಿ ಅಂತ ಕೊಟ್ಟಿರೋದಲ್ಲ, ಹಂಗೆ ಎತ್ತಿಟ್ಕೊಂಡಿದ್ದೀನಿ. 5 ಪೈಸೆನೂ ಖರ್ಚು ಮಾಡಿಲ್ಲ ಗೊತ್ತಾ? ಎಲ್ಲ ಎತ್ತಿಟ್ಕೊಂಡಿರೋದೇನೆ. ನಿನಗೆ ಅಂತಲೇ ಕೊಡ್ತೀನಿ. ಹೇಳಪ್ಪ ಏನಕ್ಕೆ ಅಂತ? ಯಾವ್ದಾನ ಹುಡುಗಿನ ಲವ್ ಗಿವ್ ಮಾಡ್ಕೊಂಡಿನಾರ ಮಾಡ್ತಿದ್ಯೋ ಏನೋ? ಅಯ್ಯೋ, ನನ್ನ ಮಗುಕ್ಕೆ ಯಾರಕ್ಕ ಬೀಳ್ತಾರೆ? ನನ್ನ ಮಕ್ಕ ನೋಡ್ರಂಗೆ ಅನ್ನಿಸ್ತದ. ಕ್ರಿಕೆಟ್ ಆಡಬೇಕು ಕಣಕ್ಕ. ಕ್ರಿಕೆಟ್ ಆಡಬೇಕು ಅಂದರೆ 500 ರೂಪಾಯಿ ಕೊಟ್ಟಲೇಬೇಕಂತೆ. 500 ರೂಪಾಯಿ ಕೊಟ್ಟಲಿಲ್ಲ ಅಂದರೆ ಕ್ರಿಕೆಟಿಗೆ ಸೇರಿಸ್ಕೊಳಕ್ಕಿಲ್ವಂತೆ. ಅಕ್ಕ ಪ್ಲೀಸ್ ಕಣೆ, 500 ರೂಪಾಯಿ ಕೊಟ್ಬಿಡೆ. ಆಡ್ಬಿಟ್ಟು ನಿಂಗೆ ನಾಳೆಗೆ ನಿಂಗೆ 600 ರೂಪಾಯಿ ಕೊಟ್ಬಿಡ್ತೀನಿ. ನೀನು ಎಂದಾದರೂ ಆಡಿದ್ರೆ ತಾನೆ? ನೀನು ಎಂದಾದರೂ ಆಡಿದ್ದಾಗ ಗೆದ್ದಿದ್ದಾಗ. ಸರಿ ಬಾ, ಕೊಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಬಾ. ಹುಷಾರ ಹೋಗ್ಬಿಟ್ಟು ಬರ್ರಿ. ಲೋ ನಿಧಾನ ಕೊಡಿಸ್ಲಾ ಗಾಡಿಯ? ಆಯ್ತು ಹೇಳಮ್ಮ. ಹೆಂಗೋ ಅಜ್ಜಿ ಮುಂದೆ ಹಂಗೂ ಹಿಂಗೂ ಆಡಿದ್ರು ಅಕ್ಕನ ಜೊತೆ ಸಂಡಕ್ಕೆ ಇರ್ತಾನೆ ನನ್ನ ಮಗ.